ಜೀವಂತ ದಾಖಲೆ, ಜೀವ ಇರುವಂತಹ ದಾಖಲೆ ಅಂತ ನಾವು ಕರೆಯುವಂತಹದ್ದು ಭಾರತ ಸಂವಿಧಾನವನ್ನು. ಕೆ ಮುನ್ಷಿರವರು ಸ್ಪಷ್ಟವಾಗಿ ಅದನ್ನು ಸ್ಪಷ್ಟಪಡಿಸ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ. ಅದರಲ್ಲೂ ಕೂಡ ಸಂವಿಧಾನವನ್ನು ಬರೆದು ಡ್ರಾಫ್ಟನ್ನು ರಚನಾ ಸಭೆಯ ಅಧ್ಯಕ್ಷರಿಗೆ ಅಂದರೆ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಅದನ್ನು ಹಸ್ತಾಂತರ ಮಾಡುವಾಗ ಆ ನಡೆದ ಸಭೆಯಲ್ಲಿ ಸ್ಪಷ್ಟಪಡಿಸ್ತಾರೆ ಕೆ ಮುನ್ಷಿ, ಒನ್ ಆಫ್ ದ ಮೆಂಬರ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಅಂದರೆ ಡ್ರಾಫ್ಟಿಂಗ್ ಕಮಿಟಿ ಒಬ್ಬ ಸದಸ್ಯರಾಗಿದ್ದಂತಹ ಕೆ ಮುನ್ಷಿರವರು ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಹಿ ಬಿಲಾಂಗ್ಸ್ ಟು ಬ್ರಾಹ್ಮಿನ್ ಸಮುದಾಯಕ್ಕೆ ಸೇರಿದಂತಹ ಕೆ ಮುನ್ಷಿರವರು ಹೇಳ್ತಾರೆ, ಎಸ್, ಭಾರತ ಸಂವಿಧಾನವನ್ನು ಬರೆದಂಥವರು ಡಾಕ್ಟರ್ BR ಅಂಬೇಡ್ಕರ್, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತೇಳಿ ಅವರು ಸ್ಪಷ್ಟೀಕರಿಸ್ತಾರೆ. ಆ ಒಂದು ಆಧಾರದ ಮೇಲೆ ನಾವು ಹೇಳೋದಾದರೆ ಭಾರತ ಸಂವಿಧಾನವನ್ನು ಬರೆದಂತಹ, ಅದರಲ್ಲೂ ಕೂಡ ಜೀವಂತ ದಾಖಲೆ ಅಂತ ಅನಿಸ್ಕೊಂಡಿರುವಂತಹ ಭಾರತ ಸಂವಿಧಾನವನ್ನು ಬರೆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇತ್ತೀಚಿನ ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು PC-ಯಿಂದ DC-ವರೆಗೂ ಯಾವುದೇ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತಿರುಗಿ ಹಾಕಿದಾಗ ನಿಮಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಬರೀ ವಿದ್ಯಾರ್ಥಿಗಳಷ್ಟೇ ಎಲ್ಲ ಭಾರತ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಸಾಮಾನ್ಯ ಜನರು ಕೂಡ ಭಾರತ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು. ಇದು ನಮ್ಮ ನಿತ್ಯ ಜೀವನದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಹಾಗಾಗಿ ಭಾರತ ಸಂವಿಧಾನವನ್ನು ನಾವೆಲ್ಲರೂ ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೋಣ. ಈ ಭಾರತ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಭಾರತ ಸಂವಿಧಾನ ರಚನೆ ಆಗೋದಕ್ಕಿಂತ ಪೂರ್ವದಲ್ಲಿ ಅದನ್ನು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತಾರೆ. ಅಂದರೆ ಐತಿಹಾಸಿಕ ಹಿನ್ನೆಲೆ. ಭಾರತ ಸಂವಿಧಾನ ರಚನೆ ಆಗೋದಕ್ಕಿಂತ ಹಿಂದೆ ಏನಿತ್ತು ಬ್ರಿಟಿಷರ ಕಾಲದಲ್ಲಿ, ಅದನ್ನು ಐತಿಹಾಸಿಕ ಹಿನ್ನೆಲೆ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರು ಬಂದಾಗಿನಿಂದ ಹಿಡಿದು ನಮಗೆ ಸ್ವಾತಂತ್ರ್ಯ ಬಂತು, ಹಾಗೆಯೇ 1950 ಜನವರಿ 26ನೇ ತಾರೀಕು ಭಾರತ ಸಂವಿಧಾನ ಏನು ಎಫೆಕ್ಟ್ ಆಯಿತು ಅಲ್ಲಿಯವರೆಗೂ. ಅದಾದ ನಂತರ ಇತ್ತೀಚಿನ 106ನೇ ತಿದ್ದುಪಡಿ, ದ ವಿಮೆನ್ ರಿಸರ್ವೇಷನ್ನಿಂದ ಲೋಕಸಭಾ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸಲ್ಲಿ ಏನು ಅವಕಾಶ ಮಾಡಿಕೊಟ್ರು ತಿದ್ದುಪಡಿ ಮೂಲಕ, ಅಲ್ಲಿಯವರೆಗೂ ನಾವು ಸವಿಸ್ತಾರವಾಗಿ ಭಾರತ ಸಂವಿಧಾನವನ್ನು ಅತ್ಯಂತ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಈ ಸರಣಿಯಲ್ಲಿ ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಸೋ ಮಚ್.